ಅವ್ರ ಜೊತೆ ಸಲಿಗೆಯಿಂದ ಮಾತಾಡಬಾರ್ದಂತೆ, ಅವರನ್ನ ಅಪ್ಕೋಬಾರ್ದಂತೆ. ಹೌದಾ ಗುರುಗಳೇ? ಮಗು, ನಿಮ್ಮ ತಾಯಿ ಯಾವ್ದಾದ್ರೂ ವ್ರತ ಮಾಡ್ತಿದ್ಲೆ? ಓ, ಏಕಾದಶಿ ವ್ರತ ತಪ್ಪದೆ ಮಾಡ್ತಾ ಇದ್ರು. ವ್ರತ ಮಾಡ್ಬೇಕಾದ್ರೆ ಮಡಿಯಲ್ಲಿರ್ತಾರೆ, ಆಗ ನಿನ್ನನ್ನು ಮುಟ್ಟಿಸ್ಕೊಳ್ತಿದ್ರೆ? ಇಲ್ಲ. ಅದೇ ರೀತಿ ಈಗ ನಿಮ್ಮ ತಂದೆಯವರು ವ್ರತದಲ್ಲಿದ್ದಾರೆ. ಯಾವ ವ್ರತ? ಸನ್ಯಾಸ ವ್ರತ. ಅಂದರೆ ಹೆಂಡತಿ, ಮಕ್ಕಳು, ಸಂಸಾರ, ಬಂಧು ಬಳಗವೆಂಬ ಮೋಹದಿಂದ ದೂರವಿರುವುದು. ಈಗವರು ನಿನ್ನೊಬ್ಬನಿಗೆ ಮಾತ್ರ ತಂದೆ ಅಲ್ಲ, ಈ ಸಮಸ್ತ ಜಗತ್ತಿಗೆ ತಂದೆ. ನಿನಗೆ ಮಾತ್ರ ಮಾರ್ಗದರ್ಶಕರು, ಗುರುಗಳು ಅಲ್ಲ, ಸಮಸ್ತ ಜನರನ್ನು ಸಮಾನವಾಗಿ ಒಳಗೊಂಡು ಮಾರ್ಗದರ್ಶನ ಮಾಡುತ್ತಾ ಸದ್ಬೋಧನೆ ಮಾಡುವ ಗುರು ಸಾರ್ವಭೌಮರು. ಇನ್ನು ಮುಂದೆ ನೀನು ನಿನ್ನ ತಂದೆಯವರನ್ನು ಸಮಸ್ತ ಜಗತ್ತಿಗೆ ಸಮರ್ಪಿಸುವ ಉದಾರಿಯಾಗಬೇಕು. ಇನ್ನೆಂದಿಗೂ ಅವರು ನಿನಗೆ ತಂದೆ ಅಲ್ಲ, ಗುರುಗಳು ಮಾತ್ರ. ಎಲ್ಲಿ ನಾನು ಹೇಳಿದ ಹಾಗೆ ಹೇಳು. ಗುರು ಬ್ರಹ್ಮ ಗುರು ವಿಷ್ಣು, ಗುರು ಬ್ರಹ್ಮ ಗುರು ವಿಷ್ಣು, ಗುರುದೇವೋ ಮಹೇಶ್ವರಃ, ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ನಲ್ಲವೇ ಓಂ ಪೂಜ್ಯಾಯ, ನೀನಲ್ಲವೇ ರಾಘವೇಂದ್ರಾಯ, ಧರ್ಮದ ಹರಿಕಾರ ಕರ್ಮದ ಪರಿಹಾರ, ಧರ್ಮದ ಹರಿಕಾರ